ನಗರಸಭೆಯಿಂದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮಾನ್ಯ ಕೇಂದ್ರ ಸರ್ಕಾರದ ಆದೇಶ, ಅದೇ ಮಾನ್ಯ ಜಿಲ್ಲಾಧಿಕಾರಿಗಳ ಈ ಸ್ವತ್ತಿಗೆ ಸಂಬಂಧ ನಮ್ಮಲ್ಲಿ ಏನು ಅಧಿಕೃತ ಆಸ್ತಿಗಳಿದೆಯೋ ಅದಕ್ಕೆಲ್ಲ ನಾವು ನಮ್ಮನ್ನು ಮೂರನ್ನು ನೀಡಬೇಕಾಗ್ತದೆ. ಅದೇ ಸಂಬಂಧವಾಗಿ ನಾವು 25ನೇ ತಾರೀಕಿಂದ 5ನೇ ತಾರೀಕಿವರೆಗೆ ನಾವು ಎಲ್ಲ ವಾರ್ಡ್ಗಳಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಆ ಕ್ಯಾಂಪ್ನಲ್ಲಿ ಸಾರ್ವಜನಿಕರಿಂದ ಅವರ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಅವರಿಗೆಲ್ಲ ಒಂದು ನಮೂನೆ ಮೂರನ್ನು ನೀಡುವ ಈ ಸ್ವತ್ತಿನಲ್ಲಿ ಅಧ್ಯಯನ ಮಾಡಿ ನಮೂನೆ 3 ನೀಡುವ ಒಂದು ಕಾರ್ಯ ಮಾಡ್ತಾಯಿದ್ದೀವಿ. ಈಗಾಗಲೇ ನಮೂನೆ 3 ತೆಗೆದುಕೊಂಡು ಅವ್ರಿಗೆ ಬಿಟ್ಟು ಯಾರು ತೊಗೊಂಡಿಲ್ಲ ಆಸ್ತಿ ಸಂಬಂಧಪಟ್ಟಿದೆ ಅದನ್ನೆಲ್ಲ ನಾವು ತಗೊಂಡು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಅವರಿಗೆ ಅಧಿಕೃತ ಆಸ್ತಿಗಳಿಗೆ ನಾವು ವಾರ್ಡ್ ನಂಬರ್ 3 ಕೊಡ್ತೇವೆ. ಈ ಜನ ವಾರ್ಡ್ಗಳಲ್ಲಿ ಯಾವ ಥರ ರೆಸ್ಪಾನ್ಸ್ ಇದೆ ಸರ್? ಪಬ್ಲಿಕ್ ಭಾಳಷ್ಟು ಜನ ಪಬ್ಲಿಕ್ ಬರ್ತಾ ಇದ್ದಾರೆ, ಒಳ್ಳೆಯ ಸ್ಪಂದನೆ ಇದೆ. ಅದೇ ರೀತಿಯಾಗಿ ಅವ್ರ ಆಸ್ತಿಗೆ ಸಂಬಂಧಪಟ್ಟಾಗೆ ಅವ್ರ ತೆರಿಗೆ ಕೂಡ ಇಲ್ಲೇ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ. ಮತ್ತು ಅವ್ರ ಆಸ್ತಿಗೆ ಸಂಬಂಧಪಟ್ಟಾಗೆ ನಮೂನೆ 3 ಈ ಸ್ವತ್ತು ತೊಗೊಂಡು ಹೋಗ್ತಾರೆ. ಅವರು ಒಂದು ಒಳ್ಳೆಯ ಖುಷಿ ಅನಿಸ್ತಾ ಅಂತ ನಾನು ಸರ್, ಗಂಗಾವತಿ ನಗರದ ಜನಸಾಮಾನ್ಯರಿಗಿಂತ ಈ ರೈಸ್ ಮಿಲ್ ಮಾಲೀಕರುಗಳು ಟ್ಯಾಕ್ಸ್ ಭಾಳ ಇದೆ ಅನ್ನೋದೊಂದು ಜನ ಆರೋಪ. ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಮಗೆ 80% ಆಲ್ರೆಡಿ ನಮಗೆ ಬಂದಿದೆ ತೆರಿಗೆ. ಇನ್ನು 20% ಸಂಬಂಧವಾಗಿ ನ್ಯಾಯಾಲಯದಲ್ಲಿ ನಮ್ಮ ಜನ ನ್ಯಾಯಾಲಯದ ಆದೇಶದ ಪ್ರಕಾರ ಎಲ್ಲ ಪೇ ಮಾಡಿದ್ದಾರೆ. ಇನ್ನು ಕೆಲವಷ್ಟು ಜನ ಪೇ ಮಾಡಬೇಕಾಗಿದೆ. ಅದು ನ್ಯಾಯಾಲಯದಲ್ಲಿ ಅಂತಿಮ ಆದೇಶ ಆದಮೇಲೆ ನಾವು ಅವ್ರ ಕಡೆಯಿಂದ ನಾವು ಉದ್ಯಾನವನಗಳಿಗೆ ಸಂಬಂಧಪಟ್ಟಾಗೆ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಆದರೆ ಸಾರ್ವಜನಿಕರು ಅದನ್ನು ಉತ್ತಮ ಒಂದು ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಕೆಲವೊಂದು ಜನ ಅದನ್ನು ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಆಮೇಲೆ ನೈಟ್ ಟೈಮ್ಸ್ ಅಂತೂ ನಾವು ಇರಲಿಕ್ಕೆ ನಾವೆಲ್ಲ ಲಾಕ್ ಮಾಡಿರ್ತೀವಿ. ಆದರೂ ಸಹ ಕೆಲವೊಂದು ನೈಟ್ ಟೈಮ್ ಎಲ್ಲ ಇದು ಮಾಡ್ತಾರೆ. ಅದು ಸಂಬಂಧಪಟ್ಟಾಗೆ ನಾವು ಕ್ರಮ ಜರುಗಿಸ್ತೀವಿ. ಆಮೇಲೆ ನೀಟ್ ಮೇಂಟೆನೆನ್ಸ್ಗೆ ಜಂಗಲ್ ಕಟಿಂಗ್ಗೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಈ ಕುವೆಂಪು ಬಡಾವಣೆದ ಉದ್ಯಾನವನ ಸರ್, ಸುತ್ತುಗಡೆ ಕಾಂಪೌಂಡ್ ಗಾಡಿ ತಾವು ಬಜೆಟ್ನಲ್ಲಿ ಹಾಕಿದ್ರಿ, ನಾನು ಅದು ನೋಡಿದ್ದೀನಿ. ಅದು ಕಾಂಪೌಂಡ್ ವಾಲ್ ಹೋಗಿದೆ. ಆ ಕಾಂಪೌಂಡ್ ವಾಲ್ ದುರಸ್ತಿ ಕಾರ್ಯವನ್ನು ನಾವು ಮಾಡಿ ಅದನ್ನು ಕ್ರಮ ಜರುಗಿಸ್ತೀವಿ. ಕಾರ್ಯಾಲಯದ ಗಂಗಾವತಿಯಿಂದ ಜಿಲ್ಲಾಡಳಿತ ನಗರಾಭಿವೃದ್ಧಿ ಕೋಶ ಕೊಪ್ಪಳ ನಮ್ಮ ಗಂಗಾವತಿ ನಗರಸಭೆ ಪೌರಸ್ಥರಾದ ಮೂರ್ತಿ ಹಾಗೂ ಸಿಬ್ಬಂದಿ ನೇತೃತ್ವದಲ್ಲಿ ವಾರ್ಡ್ ನಂಬರ್ 3 ವಿತರಣೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ಸಾರ್ವಜನಿಕರಲ್ಲಿ ಇವತ್ತಿನ ದಿವಸ ವಾರ್ಡ್ ನಂಬರ್ 12ರಿಂದ 15ರವರೆಗೆ ವಿರಾನಗರದ ಅಮೃತ ಮಂಟಪ ಮುಂದುಗಡೆ ಫಾರ್ಮ್ ನಂಬರ್ ವಿತರಣೆ ಮಾಡ್ತಿದ್ದಾರೆ. ಯಾರು ಫಾರ್ಮ್ ನಂಬರ್ ವಿತರಣೆ ತೊಗೊಂಡಿಲ್ಲ ಅವರು ಟ್ಯಾಕ್ಸ್ ಕಟ್ಟಿದ್ದು ಮೆಡಿಸಿನ್ ಕಾಪಿ ಆಮೇಲೆ ಡಾಕ್ಯುಮೆಂಟ್ಸ್ ಇರ್ತಾವೆ ತೊಗೊಂಬಂದು ಇಲ್ಲಿ ಬಂದರೆ ನಮ್ಮ ಕಮಿಷನರು ನಮ್ಮ ನಗರಸಭೆ ಸಿಬ್ಬಂದಿಯವರು ಫಾರ್ಮ್ ನಂಬರ್ 3 ಆದಷ್ಟು ಬೇಗ ಕೊಡ್ತಾ ಇದ್ದಾರೆ. ರೈಟ್. ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶದಿಂದ ನಗರಸಭೆ ಕಾರ್ಯಾಲಯ ಗಂಗಾವತಿ ಈ ನೇತೃತ್ವದಲ್ಲಿ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಆಸ್ತಿ ತೆರಿಗೆ ಪಾವತಿದಾರರಿಗೆ ತಿಳಿಯಪಡಿಸಿದ್ದೇನೆಂದರೆ, ಈ ಖಾತಾ ಅಂದರೆ ಕಂಪ್ಯೂಟರ್ ಈ ಖಾತಾವನ್ನು ತೆಗೆದುಕೊಳ್ಳಲು ಇನ್ನೂ ಜನ ಸಾಕಷ್ಟು ಉಳಿದಿದೆ. ಅವರೆಲ್ಲರೂ ಏನು ಟ್ಯಾಕ್ಸ್ ಕಟ್ಟಿ ನಳದ ಬಿಲ್ ಕಟ್ಟಿ ಅವರನ್ನು ಫಾರಂ 3 ತಗೋಬೇಕು. ಇಲ್ಲವಾದಲ್ಲಿ ಈಗ ಜನ ಇನ್ನೊಂದು ಇದಿದೆ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಿಂದ ಪಾರಾಗಬೇಕಂದ್ರೆ ನಾವು ಆದಷ್ಟು ಬೇಗ ನಗರಸಭೆ ಬಂದು ಇಲ್ಲಿ ನಮ್ಮ ಕ್ಯಾಂಪ್ ನಡೀತಕ್ಕಂಥಲ್ಲಿ ಬಂದು ನಮ್ಮ ಫಾರಂ ನಂಬರ್ 3 ತಗೋಬೇಕು. ತಮ್ಮ ಆಸ್ತಿನ ತಾವು
ಸುಭದ್ರವಾಗಿ ಅಪ್ಡೇಟ್ ಮಾಡಿ ಸುಭದ್ರವಾಗಿ ಇಟ್ಕೊಳ್ಬೇಕಂತಂದೇಳಿ ಈ ಸಾರ್ವಜನಿಕರಲ್ಲಿ 25ನೇ ತಾರೀಕಿನಿಂದ 5ನೇ ತಾರೀಕುವರೆಗೂ ಫಾರಂ ನಂಬರ್ 3 ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು ಬಹಳಷ್ಟು ಏನಿದಾರಲ್ಲ ಗಂಗಾವತಿ ಹಳೆ ಗಂಗಾವತಿಯಲ್ಲಿ ಡೌನ್ಟಾಣ ಹಾಗೂ ಹಳೆ ಭಾಗದಲ್ಲಿ ಭಾಳಷ್ಟು ಮಂದಿ ಏನೈತಲ್ಲ ಹಂಗೆ ಡಾಕ್ಯುಮೆಂಟನ್ನು ಇಟ್ಕೊಂಡಿದ್ದಾರೆ. ಯಾರು ಫಾರಂ ನಂಬರ್ 3 ಮಾಡಿಲ್ಲ, ಪ್ರೊಟೆಕ್ಷನ್ ಮಾಡ್ಕೊಂಡಿಲ್ಲ, ಅಂಥವ್ರಿಗೆ ಏನೈತಲ್ಲ ಇದೊಂದು ಅವಶ್ಯಕತೆ ಮಾಡಿಕೊಟ್ಟಿದ್ದೀವಿ ನಾವು. ದಯಮಾಡಿ ಎಲ್ಲರೂ ಎಲ್ಲ ಕಟ್ಟಿ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ದಾಖಲಾತಿಯನ್ನು ಸೃಷ್ಟಿ ಮಾಡೋದ್ರಿಂದ ಇಲ್ಲಿ ಭಾಳಷ್ಟು ಫೇಕ್ ಡಾಕ್ಯುಮೆಂಟನ್ನು ಬಂದಿದ್ದಾರೆ. ಅವರ ಸಹಿತ ಅದರ ಸಲುವಾಗಿ ಪರಿಶೀಲನೆ ಮಾಡಿ ನಾವು ಎಲ್ಲ